ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅದಾದಮೇಲೆ ಕೆಳಗಡೆಗೆ ಫಸ್ಟ್ ಇದನ್ನು ಕುಯ್ಕೋಬೇಕು. ಮಣ್ಣು ಹಾಕಿ ಕ್ಲೀನಾಗೆ ಸುತ್ತಾರಿಗೆ ದಯಮಾಡಿ ನೀವು ನಟ್ಟಿರೋ ಗಿಡ ಮುಂದೆ ನಿಮ್ಮ ಹೆಸರು ಹೇಳ್ಬೇಕು. ನಾನು ಒಂದೊಂದು ಗಿಡ ನೆಡಬೇಕು. ಯಾಕೆ ಅಂತಂದರೆ ನಾವು ಹೇಗೆ ನಮ್ಮ ತಾಯಂದಿರು ನಮ್ಮನ್ನು ಹೇಗೆ ತುಂಬ ಚೆನ್ನಾಗಿ ಪಾಲನೆ ಪೋಷಣೆ ಮಾಡ್ತಾರೋ, ಪ್ರಕೃತಿ ಮಾತೆಯೂ ನಮಗೆ ಒಂದು ತಾಯಿ ಇದ್ದಂತೆ. ಅದನ್ನು ನಾವು ಪಾಲನೆ ಪೋಷಣೆ ಮಾಡಿ ಅದನ್ನು ಬೆಳೆಸೋದು ಬೇಡದೇ ಇದ್ರೂ ಅದನ್ನು ಒಂದು ಚೆನ್ನಾಗಿ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಕಾಲೇಜಿನ ವತಿಯಿಂದ 1,000 ಗಿಡಗಳನ್ನ ಇಲ್ಲಿ ನೆಡುವಂಥ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಉಳಿದೇ ಹೋದಂಥದ್ದು ಇಲ್ಲಿ ಸೊಸಿ ನೆಡಬೇಕು ಅನ್ನೋ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಇತ್ತೀಚೆಗೆ ಏನಂತ ನೆಡ್ಕೊಂಬರ್ತಾಯಿದ್ರು ಅಂದರೆ ಒಂದು 300 ಗಿಡ ಹಂಗೆ ಒಂದು ಹೆಚ್ಚು ಕಮ್ಮಿ ಒಂದು ಒಳಗಡೆ ಚಿಕ್ಕದಾಗಿ ನೆಡ್ಕೊಬರ್ತಾಯಿದ್ರು. ಇವಾಗ ಒಂದೇ ಸ್ಥಳದಲ್ಲಿ 1,000 ಗಿಡ ಅಂತ ಅಂದರೆ ಒಂದು ಹೆಚ್ಚು ಕಮ್ಮಿ ಒಂದು 5 ರಿಂದ 6 ಎಕರೆ ಬರುತ್ತೆ. ಆ ಪ್ರದೇಶದಲ್ಲಿ ಒಂದು ಅರಣ್ಯನ ಅದಲ್ಲದೆ ನೆಟ್ಬಿಟ್ಟು ಹೋಗ್ತಾಯಿಲ್ಲ. ಅದನ್ನು ಪೋಷಣೆ ಮಾಡೋದಾಗಲಿ ಲಾಲನೆ ಮಾಡೋದಾಗಲಿ ಇಡೀ ನಮ್ಮ ಕಾಲೇಜಿನ ವತಿಯಿಂದ ಎಲ್ಲರೂ ವಹಿಸ್ಕೊಂಡಿದ್ದೀವಿ. ಸಮತೋಲನ ಮಾಡಬೇಕಾಗಿರೋದ್ರಿಂದ ಇಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಸರಿಯಷ್ಟೇ. ಇದು ಯಶಸ್ವಿಯಾಗಿ ನಡೆದಿದೆ ಅಂತ ತಿಳಿಸ್ತಾ, ಪ್ರಸ್ತುತ ತಾಪಮಾನದಲ್ಲಿ ವಾತಾವರಣದ ವೈಪರೀತ್ಯವಿರುವ ಕಾರಣ ಗಿಡ ನೆಡುವುದರಿಂದ ಸಮತೋಲನ ನಾವು ಕಾಪಾಡ್ಕೋಬೋದು ಅಂತ ತಿಳಿಸ್ತಾ, ಊರಿನಲ್ಲಿ ಹೋದರೆ, ಯಾವುದಾದ್ರೂ ಬೆಟ್ಟದ ಮೇಲೆ ಹೋದರೆ, ಹಿಮಾಲಯ ಕಡೆಗೆ ಹೋದರೆ, ಎಲ್ಲೇ ಹೋದ್ರು, ಸಮುದ್ರದ ಕಡೆ ಹೋದರೆ, ಎಲ್ಲಿ ಹೋದರೂ ಕೂಡ ಇವತ್ತಿನ ದಿವಸ ನಿಮಗೆ ಪ್ಲಾಸ್ಟಿಕ್ ಮಾಲಿನ್ಯ ಕಣ್ಣಿಗೆ ಒಂಥರ ಬಹಳ ಏನು ಹೇಳ್ತೀರಿ, ಬಹಳ ಗಲೀಜಾಗಿ ಕಾಣುವಂತ ಇರುವಂಥ ಒಂದು ಸನ್ನಿವೇಶ. ಅಂಥದ್ರಲ್ಲಿ ನಾವೆಲ್ಲರೂ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು. ಇಲ್ಲಿ ಸುಮಾರು 1,63,750 ಹೆಕ್ಟೇರ್ ಸಸಿ ಮಡಿ ಇತ್ತಿತ್ತಲ್ಲ, ಆ ಚೂಡನ್ನ ಬೇರಿಗೆ ಹತ್ತಿ ನಂತರ ಮೇಲ್ಚಾರದಲ್ಲಿ ಹೋದ್ರೆ ಖಂಡಿತ ನಾವು ಒಂದು ಆದಾಯ ಹೌದು ಅಲ್ಲ. ಮೇ ತಿಂಗಳಲ್ಲಿ ಕಳೆದ 10 ವರ್ಷ ಮಾಡಿದರೆ ಏನೇನು ಅದಕ್ಕೆ ಏನು ಕೊರತೆ ಇದೆ, ಯಾವ ಗೊಬ್ಬರ ಹಾಕಿದರೆ ಅದು ಇಳುವರಿ ಬರುತ್ತೆ ಅಂತ ಹೇಳ್ಯಾರೆ. ಆಮೇಲೆ ಬೆಳೆ ಕೂಡ ಪದ್ಧತಿಯನ್ನು ಚೇಂಜ್ ಮಾಡಬೇಕು. ಪ್ರತಿ ವರ್ಷ ನಮ್ಮ ಭಾಗದಾಗ ಜಾಸ್ತಿ ಮೆಣಸಿಗೆ ಹಾಕ್ತಿದ್ರು, ಅದರ ಬೆಳೆ ಚೇಂಜ್ ಮಾಡಿರಿ, ಅಂದರೆ ಜೋಳ ಹಾಕ್ಬೋದು ಅಥವಾ ಮೆಕ್ಕೆಜೋಳ ಹಾಕ್ರಿ. ಅಂದರೆ ಬೆಳೆ ಚೇಂಜ್ ಮಾಡಿದರೆ ಅದು ಫಲವತ್ತತೆ ಕೂಡ ಚೆನ್ನಾಗಿರ್ತದೆ ಅಂತೇಳಿ ನಮ್ಮ ರೈತ ಬಾಂಧವರಿಗೆಲ್ಲ ವಿಜ್ಞಾನಿಗಳು ಬಂದು ತಿಳಿಸ್ಯಾರ. ನಮ್ಮ ಕೊಳೂರು ಗ್ರಾಮಕ್ಕೆ ಮಣ್ಣು ಪರೀಕ್ಷೆ ಆಮೇಲೆ ಬಿತ್ತನೆ ಬೀಜ ಎಲ್ಲ ತಗೋಬೇಕಂತ ಇಲ್ಲಿಗೆ ಹೇಳಿದ್ದಾರೆ ನನಗೆ. ಆದರೆ ಎಲ್ಲ ರೈತರು ಮಣ್ಣು ಪರೀಕ್ಷೆ ಮಾಡಿದರೆ ಮುಂದೆ ಅದಕ್ಕೆ ಏನೇನು ಬೇಕು, ಪೊಟ್ಯಾಷಿಯಮ್ಮು ಆಮೇಲೆ ಈ ಕಾಂಪ್ಲೆಕ್ಸು ಏನೇನು ಬೇಕೋ ಎಲ್ಲ ಗೊತ್ತಾಗಿದೆ. ಇಲ್ಲಾಂದರೆ ನಾವು ಯಾವುದೇ ಗೊಬ್ಬರ ಹಾಕಿ ಯಾವುದು ಮಾಡ್ಕೊಂತಿದ್ರೆ ಅದು ಅರ್ಥ ಆಗೋದೇ ಇಲ್ಲ. ಎಲ್ಲರೂ ಪರೀಕ್ಷೆ ಮಾಡಿ ಕೃಷಿಯೇತರ ಉದ್ಯಮಗಳಿಗೆ ಹೋಗ್ತಾ ಇದ್ದಾರೆ. ಯಾಕೆಂದರೆ ಅದು ಶ್ರಮ ಕಡಿಮೆ ಶ್ರಮದಿಂದ ಲಾಭವನ್ನು ಗಳಿಸ್ಬೋದು ಅಂತ ಉದ್ದೇಶಗಳು ಹೋಗ್ತಾರೆ. ಆಗ ಅದಲ್ಲ, ನಿಜವಾಗಿ ಆಸಕ್ತಿ ಇಟ್ಟು ವೈಯಕ್ತಿಕ ಗಮನ ಹರಿಸಿ ತಾವು ಕೃಷಿಯನ್ನು ಮಾಡುತ್ತೆ ಆದರೆ ಖಂಡಿತ ಕೃಷಿ ಲಾಭದಾಯಕ ಆಗುತ್ತೆ. ಆತ್ಮೀಯರೇ,
ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.